ಗೀತಾ ಮಹಾತ್ಮೆ ತಸ್ಮಾಚ್ಛಾಸ್ತ್ರಂ ಪ್ರಮಾಣಂ ತೇ ಕಾರ್ಯವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಶಾಸ್ತ್ರಗಳನ್ನು ಪ್ರಮಾಣವಾಗಿರಿಸಿ ಯಾವುದು ಕರ್ತವ್ಯ ಮತ್ತು ಯಾವುದು ನಿಷಿದ್ಧ ಕಾರ್ಯ ಎನ್ನುವುದನ್ನು ತೀರ್ಮಾನಿಸು. ಇದನ್ನು ತಿಳಿದು ಶಾಸ್ತ್ರ ವಿಧಾನದಲ್ಲಿ ಹೇಳಿರುವಂತೆ ನಿನ್ನ ಕರ್ಮವನ್ನು ಮಾಡಲು ಯೋಗ್ಯನಾಗಿರುತ್ತೀಯೇ ಎಂದು ಪರಮಾತ್ಮನು ಅರ್ಜುನನಿಗೆ ಸೂಚಿಸುತ್ತಾನೆ. ಕಾರ್ಯಕಾರ್ಯಗಳ ನಿರ್ಧರಣೆಯಲ್ಲಿ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರಗಳು ದೈವ ನಿಯಾಮಕ ನಿರ್ಣಯಗಳ ನಿಘಂಟು. ಅದರಲ್ಲಿ ಜ್ಞಾನಿಗಳ ಉಕ್ತಿಯೇ ಪ್ರಧಾನ. ಮನುಷ್ಯನು ಪರಮಗತಿಯಾದ ಮೋಕ್ಷವನ್ನು ಹೊಂದುವ ಹಾದಿಯಲ್ಲಿ ಅರಿಷಡ್ವರ್ಗಗಳು ಆತ್ಮನಾಶಕ್ಕೆ ಕಾರಣವಾಗುತ್ತವೆ. ಶಾಸ್ತ್ರವಿಧಿ ಸಂಸ್ಕಾರಗಳನ್ನು ಮೀರಿ ಮನಬಂದಂತೆ ನಡೆಯುವವನಿಗೆ ಬದುಕಿನಲ್ಲಿ ಸಾಧನೆಯ ಮಾರ್ಗ ದುರ್ಲಭವಾಗುತ್ತದೆ. ಇದರಿಂದ ಸುಖವೂ ಸಿಗುವುದಿಲ್ಲ, ಉತ್ತಮ ಗತಿಯೂ ಪ್ರಾಪ್ತವಾಗುವುದಿಲ್ಲ. ಕರ್ಮ ಅಕರ್ಮಗಳ ನಿರ್ಣಯಕ್ಕೆ ಭಗವಂತನದೇ ಸೂತ್ರವಾದ ಶಾಸ್ತ್ರವೇ ಆಧಾರ. ಆಗಮ, ಧರ್ಮಸಿಂಧು, ವೇದಗಳು, ಭಾಗವತ, ಪುರಾಣಗಳು ಪರಮಾತ್ಮನ ಕೂಸುಗಳೇ. ಧಾರ್ಮಿಕ ಜಿಜ್ಞಾಸೆ, ಪರಮಜ್ಞಾನಿಗಳ ನಿದರ್ಶನ ಸಹಿತ ಉಕ್ತಿಗಳೇ ಶಾಸ್ತ್ರಗಳ ಜೀವಾಳ. ಯುಕ್ತಾಯುಕ್ತಗಳ ಜಿಜ್ಞಾಸೆಗಳಿಗೆ ಈ ಶಾಸ್ತ್ರಗಳು ದೃಷ್ಟಾಂತಗಳ ಸಹಿತ ಪರಿಹಾರವನ್ನು ಹುಡುಕಿಕೊಡುತ್ತವೆ. ಪಾಪ ಪುಣ್ಯಗಳಿಗೆ ಮನುಷ್ಯನ ಅವಸಾನದ ನಂತರ ಆಗುವ ಶಿಕ್ಷೆ ಅಥವಾ ಆತ್ಮದ ಕುರಿತು ಜಿಜ್ಞಾಸೆಗಳಿಗೆ ಶಾಸ್ತ್ರಸಮ್ಮತ ಪರಿಹಾರಗಳ ಸಂಹಿತೆ ಶಾಸ್ತ್ರ. ಅವೆಲ್ಲ ವೈಜ್ಞಾನಿಕ ವ್ಯವಸ್ಥಿತ ತಾತ್ವಿಕ ಅನುಭವಗಳ ಸರ್ವಸಮ್ಮತ ನಿಘಂಟು. ಕರ್ಮಗಳಲ್ಲಿ ಯಾವುದೇ ರೀತಿಯ ವಿಚಾರಗಳ ಸರಳತೆಗಾಗಿ ಈ ಶಾಸ್ತ್ರಗಳೆಲ್ಲ ಒಂದು ರೀತಿಯಲ್ಲಿ ಸಂವಿಧಾನಗಳಿದ್ದಂತೆ. ಆಯಾ ಸಮಯದ ಆಯಾ ವಿಷಯಗಳು ಚರ್ಚೆಗೊಳಗಾದಾಗ ಶಾಸ್ತ್ರಗಳೇ ನಿನಗೆ ಪ್ರಶ್ನಾತೀತವಾದ ಪರಿಹಾರ ಒದಗಿಸುತ್ತವೆ. ಆಗ ನಿನಗೆ ಸರ್ವಸಮ್ಮತ ಜ್ಞಾನ ಸಿಗುತ್ತದೆ ಎನ್ನುವುದು ಪರಮಾತ್ಮನ ಉಕ್ತಿ. ನಹಿ ಜ್ಞಾನೇನ ಸದೃಶಂ ಎನ್ನುವಂತೆ ನಾನು ಹೇಳಿದ ಶಾಸ್ತ್ರಗಳು ಅಪಾರ ಜ್ಞಾನದ ಸೆಲೆಗಳು. ಅವುಗಳನ್ನು ಜೀರ್ಣಿಸಿಕೊಳ್ಳುವ ಕ್ಷಮತೆ ಈಗ ನಿನ್ನಲ್ಲಿವೆ ಎನ್ನುವ ಭರವಸೆಯನ್ನು ಪರಮಾತ್ಮ ಕೊಡುತ್ತಾನೆ. ಯಾವುದೇ ಕರ್ಮ ಅಕರ್ಮಗಳ ನಿರ್ಣಯಕ್ಕಾಗಿ ಶಾಸ್ತ್ರವನ್ನು ಅವಲೋಕಿಸು ಎಂದು ಪರಮಾತ್ಮ ಅರ್ಜುನನಿಗೆ ಸೂಚಿಸುತ್ತಾನೆ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.